ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅದೇನು ಅಂದ್ರೆ, ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಿ ಕಾಣಬೇಕು ಅಂದ್ರೆ ನಮ್ಮ ಇನ್ನರ್ ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸದಾಕಾಲ ಕೃತಜ್ಞತೆಯನ್ನ ವ್ಯಕ್ತ ಅಂದ್ರೆ ನಮ್ಮ ಇನ್ನರ್ ಮೈಂಡ್ ಜೊತೆ ನಾವು ಮಾತಾಡ್ತಾ ಅಂದ್ರೆ ಒಳಗಡೆ ನಾವು ಇರೋ ಆ ಒಂದು ಬೆಳಕನ್ನ ನೋಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂದ್ರೆ ಹೊರ ಜಗತ್ತಿನ ಇಲ್ಲಿ ನಾವು ಬಿಟ್ಬಿಡ್ಬೇಕು. ಬೇರೆ ಒಂದು ರಿಲೇಶನ್ಶಿಪ್ ಆಗಲಿ, ಬೇರೆ ಒಂದು ವಿಚಾರದ ಬಗ್ಗೆ ಆಗಲಿ, ಅಂದರೆ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಅವಾಗೇ ನಿಮಗೇನು ಬೇಕು ಅಂತ ನೀವು ಅರಿವು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಇನ್ನರ್ ಮೈಂಡಲ್ಲಿ ನೀವು ಏನು ಆಲೋಚನೆಗಳು ತುಂಬಿಸ್ತಿರೋ ಅದನ್ನೇ ನೀವು ಅದು ಹೊರಗಡೆ ತೆಗಿಯೋಕ್ಕೆ ಆಗುತ್ತೆ, ಅಂದರೆ ಸಾಧಿಸೋಕ್ಕೆ ಆಗುತ್ತೆ. ಹಾಗಾಗಿ ನಿಮ್ಮ ಒಳಗಿರೋ ಬೆಳಕು ಜೊತೆ ನೀವು ಮಾತಾಡ್ಲಿಕ್ಕೆ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆ ಬೆಳಕನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಅದು ಒಂದು ಪಿತೃಸ್ಥಾನದಲ್ಲಿರುವಂಥದ್ದು, ಅಂದ್ರೆ ನಮಗೆ ಬೋಧನೆ ಮಾಡೋ ಗುರುಸ್ಥಾನ ಅನ್ಕೊಳ್ಳಿ. ಆ ದೇವ್ರನ್ನ ನೋಡಕ್ಕೆ ಟ್ರೈ ಮಾಡಿ. ಓಕೆ, ಅದಕ್ಕೆ ಬೆಸ್ಟ್ ವೇ ಅಂದ್ರೆ ಮೆಡಿಟೇಷನ್ ಮಾಡೋದು. ಮೆಡಿಟೇಷನ್ ಮಾಡೋವಾಗ ಏನ್ ಮಾಡಬೇಕು, ಸುಮ್ಮನೆ ಕೂತಿದ್ರೆ ಕಾಣುತ್ತಾ ಅಂತಲ್ಲ. ನಿಮ್ಮ ಒಂದು ಇಂಟ್ಯೂಷನ್ ಏನಿದೆ, ಅಂದ್ರೆ ನಿಮ್ಗೆ ಏನ್ ಬೇಕು, ವಿಜುವಲೈಸೇಷನ್ ಏನ್ ಮಾಡ್ಬೇಕಂತಿದ್ದೀರಾ, ನಿಮ್ಮ ವಿಶ್ ಏನಿದೆ ಅದನ್ನೇ ಹೇಳ್ಕೊಂತ ಇರಿ. ಮಂತ್ರ ಪ್ಲೇಸ್ ಅಲ್ಲಿ ನಿಮ್ಮ ವಿಶ್ ಹೇಳ್ಕೊಂತ ಇರಿ. ಅವಾಗ ಬ್ರೀತ್ ನೀವು ತಗೊಳ್ಳೋದು ಬಿಡೋದು ಗಮನ ಹರಿಸ್ತಾ ಇದ್ರೆ ಆ ಬೆಳಕನ್ನ ನೀವು ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಪಾಸಿಟಿವ್ ಆಗಿ ಪಿಚ್ ಮಾಡ್ತೀರಾ. ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಮ ಇನ್ನರ್ ಮೈಂಡ್ಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಡ್ತೀರಾ. ಈಗ ನಾವು 1-2 ಸಲ ಹೇಳಿದ್ರೆ ಮರ್ತೋಗ್ತೀವಿ. ಪದೇ ಪದೇ ಅದನ್ನೇ ಹೇಳ್ಕೊಂತ ಇದ್ರೆ, ಪದೇ ಪದೇ ಅದನ್ನೇ ನೆನಪಿಸ್ತಾ ಇದ್ರೆ ಯಾರು ಆ ವಿಷಯನ ಮರೆಯೋದಿಲ್ಲ. ಆಸ್ ಎ ಸ್ಟೂಡೆಂಟ್, ಈಗ ನೀವು ಒಂದು ಸ್ಟೂಡೆಂಟ್ ಅನ್ಕೊಳ್ಳಿ, ಒಂದು ಲೆಸನ್ನ ಕಲಿಬೇಕು, ಅದರಲ್ಲಿ ಕ್ವಶನ್ ಆನ್ಸರ್ಸ್ ತಿಳಿಬೇಕು ಅಂದ್ರೆ ನೀವು 1-2-3 ಬಾರಿ ಆದ್ರೂ ಅದನ್ನ ಓದ್ಬೇಕು. ಕ್ವಶನ್ ಆನ್ಸರ್ಸ್ನ ಒಂದು 10 ಬಾರಿ ಆದ್ರೂ ಓದ್ಬೇಕು ಅಲ್ವಾ? ಈ ರೀತಿನೇ ಪ್ರತಿಯೊಂದು ವಿಷ್ನ, ನಿಮಗೆ ಸಂಬಂಧಪಟ್ಟಿರೋ ವಿಷ್ನ ನಿಮ್ಮ ಇನ್ನರ್ ಮೈಂಡ್ ಅಂದ್ರೆ ನಿಮ್ಮ ಒಳಗಡೆ ಇರೋ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ರೀಚ್ ಮಾಡಿಸ್ಬೇಕು ಪಾಸಿಟಿವ್ ವೇನಲ್ಲಿ. ಸೊ ನಿಮ್ಮ ಒಳಗಡೆ ಇರೋ ಆ ಬೆಳಕನ್ನು ನೋಡ್ಲಿಕ್ಕೆ ನೀವು ಟ್ರೈ ಮಾಡಬೇಕು. ಆದಷ್ಟು ಕೃತಜ್ಞತೆ ಭಾವನೆಯಿಂದ, ಅಂದ್ರೆ ನಿಮಗೆ ಈಗಾಗಲೇ ಅದು ನೀವು ಪಡೆದಿದ್ದೀರಾ. ಸೊ ಅದನ್ನ ವಿಜುವಲೈಸೇಷನ್ ಮಾಡ್ಕೊಂತ ಥ್ಯಾಂಕ್ ಯು ಹೇಳ್ತಾ ಅದನ್ನ ಖುಷಿನ ವ್ಯಕ್ತಪಡಿಸಿ. ಅದು ನಿಮ್ಗೆ ಸಿಕ್ಕಿದ್ರೆ ನೀವೆಷ್ಟು ಖುಷಿ ಪಡ್ತೀರಾ, ಎಷ್ಟು ಅದು ಏನೇ ಆಗಿರ್ಬೋದು. ಈಗ ವಾಹನ ಆಗಿರ್ಬೋದು, ಅದರಲ್ಲಿ ಟ್ರಾವೆಲ್ ಮಾಡ್ದಂಗೆ ವಿಜುವಲೈಸೇಷನ್ ಹೇಳಿದ್ದೀನಲ್ಲ. ಹಣ ಆಗಿದ್ರೆ ಅದು ನಿಮ್ಮ ಬಳಿ ಬರ್ತಾ ಇದೆ, ಬಂದಿದೆ, ಅದನ್ನ ನೀವು ಏನಕ್ಕೆ ಖರ್ಚು ಮಾಡಬೇಕು ಅದನ್ನ ಖರ್ಚು ಮಾಡಿದ್ದೀರಾ, ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ನಿಮ್ಮ ಒಳಗಡೆ ಇರೋ ಒಂದು ಗುರುನ, ಅಂದ್ರೆ ಒಳಗಡೆ ಕಾಣ್ತಾ ಇರೋ ಪರಮಾತ್ಮನನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಈ ವರ್ಡ್ ಅಂದ್ರೆ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಪರಮಾತ್ಮ ಅಂದ್ರೆ ಬೇರೆ ಏನಿಲ್ಲ, ನಿಮ್ಮ ಒಳಗಿರೋ ಒಂದು ಬೆಳಕನ್ನ ನೀವು ಕಂಡು ಹಿಡಿಯೋದು. ದೇವರು ಹೊರಗಡೆ ಇದ್ದಾರೆ, ನೀವು ರೂಪದಲ್ಲಿ ನೋಡಿದ್ರೆ ರೂಪದಲ್ಲೇ ಇದ್ದಾರೆ, ಮೂರ್ತಿನಲ್ಲಿ ನೋಡಿದ್ರೆ ಮೂರ್ತಿನಲ್ಲೇ ಇದ್ದಾರೆ. ಇಲ್ಲ ನನ್ನಲ್ಲೇ ನಾನು ನೋಡಬಲ್ಲೆ ಅಂತ ನೀವು ನಿಮ್ಮ ಇನ್ನರ್ ಮೈಂಡ್ನ ಆಕ್ಟಿವ್ ಮಾಡಿಕೊಂಡು ನೀವು ಒಳಗಡೆ ಮೆಡಿಟೇಷನ್ ವೈಸ್ ನಿಮ್ಮ ಒಳಗಡೆ ಇರೋ ನಿಮ್ಮ ಒಂದು ಮಗುವನ್ನ, ಗುರುವನ್ನ, ಆ ಬೆಳಕನ್ನ ನೀವು ನೋಡ್ಲಿಕ್ಕೆ ಟ್ರೈ ಮಾಡಿದ್ರೆ ನೀವು ಬೇರೆ ಯಾವ ದೇವ್ರನ್ನೂ ನೋಡಿದ್ರು ಸಹ ದೇವ್ರು ನನ್ನಲ್ಲೇ ಇದ್ದಾರೆ ಅನ್ನೋದನ್ನ ಬಿಲೀವ್ ಮಾಡ್ತೀರಾ. ಸೊ ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರಾ ಅದನ್ನ ಆರಾಮಾಗಿ ಅಚೀವ್ ಮಾಡ್ಲಿಕ್ಕೆ ಯಶಸ್ಸಾಗಿ ನೀವು ಟ್ರೈ ಮಾಡ್ಬೋದು. ಪಾಸಿಟಿವ್ ಆಗಿ ಟ್ರೈ ಮಾಡಬಹುದು. ಸೊ ಬಿ ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಒಳಗಡೆ ನಿಮ್ಮನ್ನ ನೀವು ಅರಿವು ಮಾಡ್ಕೊಳ್ಳಿ. ನಿಮ್ಮೊಳಗೆ ನೀವು ಮಾತಾಡಿ, ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ನಿಮ್ಮೊಳಗೆ ಒಬ್ರು ಇರ್ತಾರೆ, ಅವ್ರು ಏನು ಮಾಡ್ತಾ ಇರ್ತಾರೆ ಗೊತ್ತಾ, ಸದಾಕಾಲ ನೀವೇನು ಮಾಡ್ತಾರೋ ಅದನ್ನ ನೋಡ್ತಾ ಇರ್ತಾರೆ. ನೆಗೆಟಿವ್ಗಂತೂ ಅವರು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಬಟ್ ಪಾಸಿಟಿವ್ ಥಾಟ್ಸ್ ನೀವೇನು ಇದು ಮಾಡ್ತಿರೋ ಅದನ್ನ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀವು ನೆಗೆಟಿವ್ ಮಾಡಿದ್ರು ನೋಡ್ತಾ ಇರ್ತಾರೆ, ಪಾಸಿಟಿವ್ ಮಾಡಿದ್ರು ನೋಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಪಾಸಿಟಿವ್ ಥಾಟ್ಸ್ನ ಒಳಗಡೆ ತುಂಬಿಸಿ ಅವ್ರಿಗೆ ನೆನಪಿಸ್ತಾ ಇರಿ. ಅವರು ರೆಡಿ ಇರ್ತಾರೆ, ನೀವೇನು ಬಯಸಿದ್ರು ಕೊಡೋದಕ್ಕೆ ರೆಡಿ ಇರ್ತಾರೆ. ಅದೇ ಯೂನಿವರ್ಸ್, ಅದೇ ಪರಮಾತ್ಮ ನಿಮ್ಮ ಒಳಗಿರೋ ಒಂದು ಬೆಳಕನ್ನ ಮಾತಾಡ್ಲಿಕ್ಕೆ ಟ್ರೈ ಮಾಡಿ, ನೋಡೋಕ್ಕೆ ಟ್ರೈ ಮಾಡಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆ ಒಂದು ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದ್ರೆ ನಿಮ್ಮ ಸುತ್ತಲೂ ಆ ಬೆಳಕೆ ತುಂಬಿರಬೇಕು. ಅಂದ್ರೆ ಪಾಸಿಟಿವ್ ಎನರ್ಜಿನ ನೀವೇ ಜನರೇಟ್ ಮಾಡ್ಕೊಬೇಕು. ಸೊ ನಿಮ್ಮ ಆರ ಅನ್ನೋದನ್ನ ನೀವೇ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ಆರನ ಕ್ಲೆನ್ಸ್ ಮಾಡೋದಕ್ಕೆ ನೀವು ಪ್ರತಿನಿತ್ಯ ನೀರು ಕುಡಿತಾನೆ ಇರಬೇಕು. ನೀವು ಡಾಕ್ಟರ್ ಹತ್ರ ಹೋದ್ರೆ ಏನು ಹೇಳ್ತಾರೆ, ನೀರು ಕುಡಿಬೇಕು, ಹೆಲ್ತ್ ಚೆನ್ನಾಗಿರ್ತದೆ ಅಂತದೆ. ಯಾವುದೇ ಒಂದು ಜ್ಯೋತಿಷ್ಯಾಗ ಹೋದ್ರು ಏನು ಹೇಳ್ತಾರೆ, ನೀರು ಮನಸ್ಸೇ ಕೊಡ್ತಾರೆ. ಒಂದು ದೇವಸ್ಥಾನಕ್ಕೆ ಹೋದ್ರು ಏನು ಮಾಡ್ತಾರೆ, ನಿಮ್ಮ ತಲೆ ಮೇಲೆ ನೀರನ್ನೇ ಚಿಮ್ಮಿಸ್ತಾರೆ. ಸೊ ನೀರಿಗೆ ಅಷ್ಟು ಪವರ್ ಇದೆ. ಸೊ ಹಾಗಾಗಿ ನೀವು ನೀರನ್ನ ಚೆನ್ನಾಗಿ ತಗೊಳ್ಳಿ. ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ, ನಿಮ್ಮಲ್ಲಿರೋ ಕಲ್ಮಶಗಳೆಲ್ಲ, ಅದು ಏನೇ ಆಗಿದ್ರು, ವ್ಯರ್ಥ ಪದಾರ್ಥಗಳಾಗಿರಬಹುದು, ಕಲ್ಮಶಗಳಾಗಿರಬಹುದು, ನಿಮ್ಮ ಥಾಟ್ಸ್ ಆಗಿರಬಹುದು, ನೆಗೆಟಿವ್, ಟೋಟಲಿ ನೆಗೆಟಿವ್ ಅನ್ನೋದು ಹೊರಗಡೆ ಹೋಗ್ಲಿಕ್ಕೆ ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀರು ಕುಡಿತಾ ಇರಿ, ಕ್ಲೆನ್ಸ್ ಮಾಡ್ಕೊತಾ ಇರಿ, ಕ್ಲೀನ್ ಮಾಡ್ಕೊತಾ ಇರಿ, ನಿಮ್ಮ ಆರಾನ ಕ್ಲೀನ್ ಮಾಡ್ತಾ ಇರಿ. ನಿಮ್ಮ ಸುತ್ತಲೂ ಇರೋ ಒಂದು
ಎನರ್ಜಿ ಪವರ್ನ ಜನರೇಟ್ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಇದೆ. ಸೊ ಹಾಗಾಗಿ ಕಮ್ಯುನಿಕೇಟ್ ಮಾಡಿ. ಯಾರ ಜೊತೆ ಚಾಟಿಂಗು, ವಾಟ್ಸಪ್ಪು, ಹೊರಗಿನ ಜಗತ್ತಲ್ಲಿ ಟ್ವಿಟ್ಟರ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಇನ್ನರ್ ಮೈಂಡ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಆ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಇವತ್ತಿಂದಾನೇ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಎಷ್ಟೊತ್ತು ಮಾಡಬೇಕು ಅದನ್ನು ಹೇಳ್ತೀನಿ. ನಿಮ್ಮ ಏಜ್ ಎಷ್ಟೋ ಅಷ್ಟು ನಿಮಿಷನೇ ಮಾಡಿ, ಅಷ್ಟು ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಏಜ್ ಎಷ್ಟೋ ಅಷ್ಟು ನಿಮಿಷ ಕೂತ್ಕೊಂಡು ಮಾಡಿ. ಹೆಚ್ಚಾದರೂ ಪರವಾಗಿಲ್ಲ, ಕಡಿಮೆ ಆಗ್ದಂಗೆ ನೋಡ್ಕೊಳ್ಳಿ. ಆದರೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಇನ್ನರ್ ಮೈಂಡ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ. ಈಗ ಮಂತ್ರ ಏನು? ನಿಮ್ಮ ವಿಷಯ ನಿಮ್ಮ ಮಂತ್ರ, ನಿಮ್ಮ ವಿಷಯ ನಿಮ್ಮ ಮಂತ್ರ. ಇದನ್ನ ತಲೆನಲ್ಲಿ ಇಟ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ನಿಮ್ಮ ವಿಷಯಗಳನ್ನೆಲ್ಲ ನೀವು ಮುಂದೆ ತರಿಸ್ಕೊಳ್ಳಿ ಪಾಸಿಟಿವ್ ಆಗಿ. ಜೊತೆಗೆ ಇಲ್ಲಿ ರಿಕವರ್ ಮನಿಗೆ ಒಂದು ಗ್ರಾಬವಿ ನಂಬರ್ನ ನಾನು ಇಲ್ಲಿ ಕೊಡ್ತೀನಿ. ಯಾಕಂದರೆ ಸುಮಾರು ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಹಣ ಕೊಟ್ಬಿಟ್ಟಿರ್ತಾರೆ. ಅದನ್ನು ಹಿಂಪಡೆಯೋದಕ್ಕೆ ಸುಮಾರು ಜನ ಅಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾವ ರೀತಿ ಅಂದರೆ ಇವ್ರು ಸುತ್ತಾಡ್ಬೇಕು, ಮತ್ತೆ ಅವ್ರ ಮನೆಗಳ ಹತ್ರ ಕಮ್ಯುನಿಕೇಟ್ ಸಿಗೋದಿಲ್ಲ, ಫೋನ್ಗಳು ಸಿಗೋದಿಲ್ಲ. ಈಗಾಗಲೇ ನಾನು ಸುಮಾರು ಟಿಪ್ಸ್ ಹೇಳಿದ್ದೀನಿ. ಈ ಒಂದು ಗ್ರಾಬವಿ ನಂಬರ್ನು ಟ್ರೈ ಮಾಡಿಬಿಡಿ. ನೀವು ಸೇಮ್ 11 ಟೈಮ್ಸ್ ಬರೀಬಹುದು, ಅಥವಾ 1 ಮಂತ್ ಇದನ್ನು ನೀವು ಮಾಡಿ ನೋಡಿ. ಸಿಗೋವರೆಗೂ ಬೇಕಿದ್ರೂ ಮಾಡ್ಬೋದು, ಕಂಟಿನ್ಯೂಸ್ ಬೇಕಿದ್ರೂ ಮಾಡ್ಬೋದು. ಇದು ರಿಕವರಿ ಮನಿಗೋಸ್ಕರ. ಏನು ಅನ್ನೋದು ನೀವು ಆ ಒಂದು ಸೆಂಟೆನ್ಸ್ನ ಹೇಳ್ಕೊಂಡು ಮಾಡಿ. ಯಾರ ಕಡೆಯಿಂದ ಎಷ್ಟು ಬರಬೇಕು ಅದು ಬಂದಂಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಹಣಕ್ಕೂ ಥ್ಯಾಂಕ್ ಯು ಹೇಳಿ, ಅವ್ರಿಗೂ ಥ್ಯಾಂಕ್ ಯು ಹೇಳಿ. ಯಾಕಂದರೆ ಗೊತ್ತಿಲ್ಲದೆ ನೀವು ಆ ವ್ಯಕ್ತಿನ ಎಷ್ಟೋ ಸಲ ಬೈದಿರ್ತೀರ. ಬೈತಾ ಇದ್ರೆ ಏನಾಗುತ್ತೆ, ಅವ್ರು ನಿಮಗೆ ಪಾಸಿಟಿವ್ ಆಗಿ ನಿಮಗೆ ರಿಪ್ಲೈ ಕೊಡೋದಕ್ಕಾಗೋದಿಲ್ಲ, ನಿಮ್ಮ ಹಣ ನಿಮ್ಗೆ ಹಿಂಪಡಿಸೋಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ಆ ಬೈಗಳಲ್ಲೆಲ್ಲ ಮುಕ್ತಿ ಕೊಡಿ. ಅದರಿಂದ ಅವ್ರಿಗೂ ಥ್ಯಾಂಕ್ ಯು ಹೇಳಿ. ನಿಮ್ಮ ಒಂದು ಅವಸರಕ್ಕೆ ನಾನು ಹಣ ಕೊಟ್ಟಿದ್ದೀನಿ, ಅದನ್ನು ನೀವು, ನನ್ನ ಹಣ ನಿಮಗೆ ಉಪಯೋಗ ಆಗಿದೆ, ಅದಕ್ಕೆ ಥ್ಯಾಂಕ್ ಯು ಮನಿ. ಎಷ್ಟು ಹಣ ಕೊಟ್ಟಿದ್ದೆ ಅದಕ್ಕೆ ಥ್ಯಾಂಕ್ ಯು ಹೇಳಿಬಿಟ್ಟು ರಿಕವರಿ ಬೇಕು ಆದಂಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅವರಿಗೆ ಕೃತಜ್ಞತೆ ಹೇಳಿ. ಅದು ಸಾಲಗಾರನಾದ್ರೂ ಪರವಾಗಿಲ್ಲ, ಕೃತಜ್ಞತೆ ಹೇಳಿ. ಬೈಗುಳಗಳು ಪಕ್ಕಕ್ಕೆ ಇಟ್ಬಿಡ್ರಿ. ಈಗ ನಂಬರ್ ಏನು ಅಂತ ಹೇಳ್ತೀನಿ. 77409669 ನೆನ್ಪಿಟ್ಕೊಳ್ಳಿ. 77409669. ಇದಕ್ಕೆ ಮೊದಲು ಹೇಳಿರೋ ಟಿಪ್ಸು ಫಾಲೋ ಮಾಡಿದ್ರು ನಡೆಯುತ್ತೆ. ಈ ಒಂದು ಗ್ರಾಬವಿ ನಂಬರ್ನ ನೀವು ಬರೆದ್ರು ಉಚ್ಚಾರಣೆ ಮಾಡಿದ್ರು ನಡೆಯುತ್ತೆ. ಓಕೆ, ಇದು ರಿಕವರ್ ಮನಿಗೋಸ್ಕರ. ನೀವು ಯಾರಿಗಾರೆ ಕೊಟ್ಟು ರಿಟರ್ನ್ ಪಡಿಬೇಕು ಅಂತ ಬಯಸ್ತಾ ಇದ್ರೆ ಅಂಥ ಮನಿಗೆ, ಅಥವಾ ಇನ್ವೆಸ್ಟ್ ಮಾಡಿ ಅದು ರಿಟರ್ನ್ ಬರಬೇಕು, ಆ ಥರ ಮನಿಗೂ ಮಾಡ್ಬೋದು. ಕೆಲವೊಂದು ಪ್ಲಾಟ್ಫಾರ್ಮ್ಸಲ್ಲಿ ಚೀಟ್ ಆಗಿರಬಹುದು, ಹಣ ಹಿಂಪಡೆಯದೆ ಚೀಟ್ ಆಗಿರಬಹುದು. ನೀವು ಅಂಥ ಮನಿಗೂ ಸಹ ಇದು ಟ್ರೈ ಮಾಡಬಹುದು. ಏನಂದರೆ ಆಚರಣೆನಲ್ಲಿಡುವಾಗ ಪಾಸಿಟಿವ್ ಮೈಂಡ್ ಸೆಟ್ ಮಾತ್ರ ಇರಬೇಕು, ನೋ ನೆಗೆಟಿವ್ ಥಾಟ್ಸ್. ಮತ್ತೆ ಹೇಳ್ತಿದ್ದೀನಿ, ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡೋದು ಪಕ್ಕಕ್ಕೆ ಇಟ್ಬಿಟ್ರೆ ನಿಮ್ಮಷ್ಟು ರಿಚೆಸ್ಟ್ ಪರ್ಸನ್ ಇನ್ಯಾರೂ ಇಲ್ಲ. ನೀವೇನು ಬೇಕೋ ಅದನ್ನೆಲ್ಲ ಪಡೆಯೋಕ್ಕೆ ಸಿದ್ಧವಾಗಿದ್ದೀರಾ. ಯೂನಿವರ್ಸ್ ನಿಮಗೆ ಫ್ರೆಂಡ್, ಮಗು, ತಾಯಿ ಅನ್ಕೊಂತೀರ, ಏನಾದರೂ ಪರವಾಗಿಲ್ಲ. ಯಾಕಂದರೆ ಯೂನಿವರ್ಸು ನಾವು ಒಂದ್ಸಲಿ ಕನೆಕ್ಟ್ ಆದರೆ ನಾವೇನು ಬಯಸ್ತೀವೋ ಅದನ್ನೇ ಕೊಡೋದಿಲ್ಲ. ನಮ್ಮ ಲೈಫಲ್ಲಿ ಏನೇನೋ ಊಹಿಸ್ಕೊಂಡಿರ್ತೀವಿ ಅದೆಲ್ಲನೂ ಕೊಡ್ತಾನೆ ಇರ್ತದೆ. ನಾವು ರೆಡಿ ಇರಬೇಕಷ್ಟೇ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ತಾಯಿ ಥರನಂತಲೇ ಹೇಳ್ಬೋದು. ತಾಯಿ ಮಗುಗೆ ಪ್ರೀತಿ ಯಾವ ರೀತಿ ತೋರಿಸುತ್ತೆ, ಒಂದಿನ ತೋರಿಸ್ಬಿಟ್ಟು ಒಂದಿನ ಊಟ ಬಡಿಸ್ಬಿಟ್ಟು ಪಕ್ಕಕ್ಕೆ ಹೋಗುವಂತಾರ ಇಲ್ವಲ್ಲ. ನಿಮ್ಗೆ ಏನು ಬೇಕೋ ಫುಲ್ಫಿಲ್ ಲೈಫ್ ಲಾಂಗ್ ನಿಮ್ಮನ್ನು ಟ್ರೀಟ್ ಮಾಡುತ್ತೆ ಮಗು ಥರ ಅಲ್ವಾ ತಾಯಿ. ಅದೇ ಥರನೇ ಯೂನಿವರ್ಸ್ ಕೂಡ. ಸೊ ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಿಬಿಟ್ರೆ ಬೇರೆ ಯಾವ ಸಂದೇಶಗಳು ಕೇಳೋಷ್ಟಿಲ್ಲ, ಯಾವೊಂದು ಜ್ಯೋತಿಷಿಗಳಿಗೂ ಫಾಲೋ ಮಾಡಬೇಕಂತೇನಿಲ್ಲ. ಅವೆಲ್ಲ 40% ಕೆಲಸ ಮಾಡುತ್ತೆ. ನಿಮ್ಮ ಯೂನಿವರ್ಸ್, ನಿಮ್ಮ ಒಳಗಿಡೋ ನಿಮ್ಮ ಗುರುಗಳೇ ನಿಮಗೆ ಸಪೋರ್ಟ್ ಮಾಡೋದು. ಯಾರದು? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಸೊ ಸಬ್ಕಾನ್ಷಿಯಸ್ ಮೈಂಡ್ಗೆ ಪಾಸಿಟಿವ್ ಥಾಟ್ಸ್ನ ಮಾತ್ರ ರಿಲೀಸ್ ಮಾಡಿ. ಇದೇ ಇವತ್ತಿನ ಕಾನ್ಸೆಪ್ಟ್. 4 ಜನಕ್ಕೆ ಈ ವಿಡಿಯೋನಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಚರ್ಚೆಗಳಿರ್ತದೆ. ವಿಡಿಯೋ ಕೊನೆವರೆಗೂ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ಸೊ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡ್ರಿ. ಈ ವಿಡಿಯೋನಂತೂ 4 ಜನಕ್ಕೆ ಶೇರ್ ಮಾಡಿ. ಬಿ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.